ನಮಸ್ಕಾರ ಕರ್ನಾಟಕ ಮತ್ತು ಹೊಸ ಲಾಗಿ ಸ್ವಾಗತ. ಇವತ್ತು ನಾವು ಹೊಂಟೇವೆ ಮಂತ್ರಾಲಯಕ್ಕೆ. ಹೋಗೋಣ ಬರ್ರಿ, ಅಲ್ಲಿ ಹೋಗಿ ಮತ್ತೆ ಯಾರ್ಯಾರು ಬರ್ತಾರೆ, ಏನೇನು ಮಾಡ್ತೇವೆ ಎಲ್ಲ ತೋರಿಸ್ತೀನಿ. ಇವಾಗ ಹೋಗೋಣ ಬರ್ರಿ. ಭಾಳ ದಿವಸ ಆಯ್ತು ಹೋಗ್ಬೇಕನ್ನೋ ಅಂತಿದ್ದು, ಹೋಗೋಕ್ಕಾಗಿದ್ದಿಲ್ಲ. ಅದಕ್ಕೆ ಇವಾಗ ಹೊಂಟೇವಿ, ಹೋಗೋಣ ಬರ್ರಿ. ನೆಕ್ಸ್ಟ್ ಮುಂದೆ ಯಾರ್ಯಾರು ಬರ್ತಾರೆ ಏನೇನು ತೋರಿಸ್ತೀನಿ. ಸುನೀಲ್ ಬರೋ ಅಂತಾನೆ. ಹೋದ ಹೋದ ಬ್ಲಾಗ್ನಾಗ ಆಡಿಯೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದು ಒಂದೇ ಮೈಕಿಂತ ಮಾಡಿದ್ದೆ. ಈ ಸದ 2 ಮೈಕಿಂತ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಆಡಿಯೋದೆಲ್ಲ ಒಂಚೂರು ನಾರ್ಮಲೈಸ್ ಮಾಡ್ತೇನೆ. ಇವಾಗ ಹೋಗೋಣ ಬರ್ರಿ. ಹೋಗಿ ಯಾರ್ಯಾರು ಸಿಗ್ತಾರೆ ಏನೇನು ಎಲ್ಲ ಮಾತಾಡ್ತೇನೆ, ಅವ್ರ ಜೊತೆ ಮಾತಾಡ್ಸ್ತೇನೆ. ಇವಾಗ ಲೇಟ್ ಆಗೈತೆ, 6:30 ಆಯ್ತು. 8:40ಕ್ಕೆ ಟ್ರೈನ್ ಇತ್ತು. ಅದಕ್ಕೆ ಹೋಗೋಣ ಬರ್ರಿ, ಮತ್ತೆ ಹೋಗಿ ಸಿಗ್ತೇನೆ ನಿಮ್ಗೆ ಮುಂದೆ. ಇಡೀ ಕರ್ನಾಟಕನ ಮೇರೆಗರು ನೋ ಬಿಪಿ, ಬಿ ಹ್ಯಾಪಿ, ಬಿಂದಾಸ್ ಆಗಿರ್ಬೇಕು. ಈಗ ಇಂದಿರಾನಗರದಿಂದ ಈಗ ಮುಂದೆ ಹೋಗೋಣ ಬರ್ರಿ, ತೋರಿಸ್ತೇನೆ. ಈಗ ಇಂದಿರಾನಗರ ಬಂದೆ ನಾನು. ಮೆಟ್ರೋ ಸ್ಟೇಷನ್ ನಂತರ ಮೆಟ್ರೋಕ್ಕೆ ಹೋಗ್ಬೇಕು. ಈಗ ಸುನೀಲ್ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ನಂತರ ಬರ್ತಾನಂತೆ. ಇವಾಗ ಹೋಗೋಣ ಬರ್ತಾವೆ. ಹೋಗಿ ಸಿಗ್ತೇನೆ ಮುಂದೆ ಏನೇನು ಮಾಡ್ತೀನಿ ತೋರಿಸ್ತೇನೆ ನಿಮಗೆ. ಅಲ್ಲಿ ತನಕ ನೋಡ್ಕೊತಾರೆ. ಹಂಗೆ ಇದ್ರೆ ಇಂದಿರಾನಗರ ಮೆಟ್ರೋ ಸ್ಟೇಷನ್ ಮೊನ್ನೆ ಅದು ವಾಯ್ಸದು ಒಂಚೂರು ಕರೆಕ್ಷನ್ ಇತ್ತು, ಅದನ್ನು ವರ್ಕೌಟ್ ಮಾಡೋಣ. ಇವಾಗ ಚೂರು ಮೈಕ್ ಸೆಟ್ಟಿಂಗ್ ಬೇರೆ ಅದಕ್ಕೆ ಹೋಗಿತ್ತು. ಅದಕ್ಕೆ ಇವಾಗ ಎಲ್ಲ ನೋಡ್ಕೊಂಡು ಮಾಡೋ ಅಂತಾನೆ. ಇವಾಗ ಹೋಗೋಣ ಬರ್ರಿ. ಈಗ ಇಂದಿರಾನಗರ ಬಂದೇನೆ, ಟ್ರೈನ್ ಟಿಕೆಟ್ ತೊಗೊಂಡೇನೆ, ಮೆಟ್ರೋ ಟಿಕೆಟ್ ತೊಗೊಂಡೇನೆ. ಮೆಟ್ರೋ ಸೀದಾ ಹೋಗೋಣ. ಹಾಗೆ ಬರಲಿ ಮತ್ತು ಇನ್ನಿಬ್ರು ಬರೋಂಥ ಟೋಟಲ್ 4 ಜನ ಹೊಂಟೇವಿ. ಅದು ಯಾರ್ಯಾರು ಬರ್ತಾರೆ ನಿಮಗೆಲ್ಲ ತೋರಿಸಿ ನಿಮ್ಗೆ ಹೇಳ್ತೇನೆ. ಇವಾಗ ಮೆಜೆಸ್ಟಿಕ್ ಬಂದೇವ್ರಿ. ಇಲ್ಲಿ ಮುಂದೆ ಎಲ್ಲರೂ ಮಾತಾಡ್ತೀನಿ ಅವ್ರ ಜೊತೆ. ಮೆಜೆಸ್ಟಿಕ್ ಬಂದೇವಿ. ಮೆಜೆಸ್ಟಿಕ್ ಮೆಟ್ರೋ ಬಂದ್ವಿ. ಮೆಜೆಸ್ಟಿಕ್ಕಿಗೆ ಮೆಟ್ರೋಗೆ ಬಂದ್ವಿ. ಇಲ್ಲಿ 3 ಜನ ಅದ ಮುಂದೆ. ಅಲ್ಲಿಲ್ಲ ಎಲ್ಲರೂ ತೋರಿಸ್ತೀನಿ ನಿಮಗೆ. ಆಮೇಲೆ ಮಾತಾಡ್ತೀನಿ ನಾವು. Years later. ಇವಾಗ ಮಂತ್ರಾಲಯಕ್ಕೆ ಬಂದ್ವಿ. ಬಂದು ಎಲ್ಲ ಸ್ನಾನ ಅದು ಮಾಡಿ ಇವಾಗ ದರ್ಶನಕ್ಕೆ ಹೊಂಟೇವಿ. ಮತ್ತು ನಮ್ಮ ಜೊತೆ ಯಾರ್ಯಾರು ಅದಾರ ಅಂದ್ರೆ ಇವಾಗ ಸುನಿಲ್ ಅದಾನ. ಸುನಿಲ ಹೇಳಪ್ಪ. ಮತ್ತು ಮಂತ್ರಾಲಯಕ್ಕೆ ಬಂದ್ವಿ. ಮತ್ತೆ ಹೆಂಗೆ ಅನಿಸ್ತೈತಿ ಈಗ ಬಂದು? ಭಾಳ ದಿನ ಮಟ್ಟಿಗೆ ಬರ್ಬೇಕಂತ ಅನಿಸ್ತಿತ್ತು. ಬಂದಿದ್ದೀವಿ, ದರ್ಶನ ಮುಗಿಸಿ ಬಂದು ಮುಂದೆ ನೋಡೋಣ ಅಂತ ಏನೇನು ಪ್ಲ್ಯಾನು, ಏನೇನು ಮಾಡ್ಬೇಕಂತ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಏನ್ ಹೇಳಿ ಬ್ರೋ? ಏನ್ ಹೇಳ್ತೀನಿ? ಏನ್ ಹೇಳ್ತಾರೆ? ಕೇಳಬಾರ್ದು, ಕೆಲವನ್ನ ಹೇಳಬಾರ್ದು. ನೀವು ಮಾತಾಡಿದ್ ಕೇಳ್ತಿದ್ರಿ. ಮಂತ್ರಾಲಯಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಇವಾಗ ಹೋಯ್ತಾ ಲಾಗ್ ಮಾಡ್ಕೋಗೋಣಮ್ಮ. ಪ್ರಸಿದ್ಧಿ ಹೇಳ್ತೀನಿ, ಗಾಬರಿಯಾಗಿ ಹೋಗಿದ್ದೀನಿ. ಇವಾಗ ದರ್ಶನಕ್ಕೆ ಹೊಂಟೇವ್ರಿ. ದರ್ಶನಕ್ಕೆ ಹೋಗಿ ಸಿಗ್ತೇವಲ್ಲೇ. ದರ್ಶನಕ್ಕೆ ಹೊಂಟೇವಿ. ಏನು ರಶ್ ಇರುತ್ತೋ ಏನಿರುತ್ತೋ ನಮಗೂ ಗೊತ್ತಿಲ್ಲಪ್ಪ, ಫಸ್ಟ್ ಟೈಮ್ ಬಂದಿರೋದು. ಹೇಳೋ ಮಲ್ಲಿಕಾರ್ಜುನ, ನೀವು ಬರ್ತಿರ್ತೀವಲ್ಲ. ತುಂಬಾ ರಶ್ ಇರುತ್ತೆ. ರಾಯರು ನೋಡ್ಬೇಕು ಅಂತ ತುಂಬಾ ಕಾತುರದಿಂದ ಕಾಯ್ತಾ ಇದೀವಿ ಸ್ನೇಹಿತರೆ. ರಾಯರು ನೋಡ್ಬೇಕಾದ್ರೆ ಆಸಕ್ತಿ ಚೆನ್ನಾಗಿರುತ್ತೆ, ಭಕ್ತಿ ಅಂತೂ ತುಂಬಾ ಇರುತ್ತೆ. ಜನ ರಶ್ ಅಲ್ಲಿ ಇದ್ರು ನಮ್ಗೆ ರಾಯರ್ ನೋಡ್ಬೇಕಾದ್ರೆ ಆ ರಶ್ ಏನು ಅನ್ಸಲ್ಲ. ಬನ್ನಿ ನೀವು ಒಂದ್ಸಲ ನೋಡಿ,
ಮಂತ್ರಾಲಯ ಕೇಳಿದ್ದು ನೆರವೇರಿಸ್ತಾರೆ ರಾಯರು. ತುಂಬಾ ಚೆನ್ನಾಗಿರುತ್ತೆ, ಬನ್ನಿ. ಹೊರಗಡೆ ದರ್ಶನ ಕೊಟ್ಟೇವೆ, ಫುಲ್ ರಶ್ ಐತಿ, ನೋಡ್ಬೋದೇವ. ಏನ್ ಹೇಳ್ತಿ? ಮಂತ್ರಾಲಯಕ್ಕೆ ಬಂದಿದ್ದೀವಿ, ತುಂಬಾ ರಶ್ ಇದೆ. ಆ ರಶ್ ಅಲ್ಲೂ ಹೋಯ್ತಾ ಇದೀವಿ. ಆ ರಶ್ ಅಲ್ಲೂ ರಾಘವೇಂದ್ರ ಸ್ವಾಮಿ ನೋಡೋಕೆ ತುಂಬಾ ಕಾತುರದಿದ್ದೀವಿ. ನೋಡಿ ನೋಡಿ ನಮ್ಮ ಫ್ರೆಂಡ್ ಕಲ್ಲಾಟದಲ್ಲೂ ರಶ್ ಜಾಸ್ತಿ ಐತಿ. ಇವಾಗ ದರ್ಶನ ಎಲ್ಲ ತೊಗೊಂಡು ಬಂದ್ವಿ. ನಮ್ಮ ದೋಸ್ತಿನ ಥರ ಅವ್ರ ಜೊತೆ ಮಾತಾಡ್ತೀನಿ. ಇವಾಗ ದರ್ಶನ ತೊಗೊಂಡು ಬಂದ್ವಿ. ದರ್ಶನ ಎಲ್ಲ ಚಲೋ ಆತ. ಇವತ್ತಿಗೆ ದರ್ಶನ ಚಲೋ ಆತ, ಅದೆಲ್ಲ ತೋರಿಸ್ತೀನಿ. ಮತ್ತು ಇವಾಗ ನೋಡು, ಹೇಳು ದರ್ಶನ ಎಲ್ಲ ಹೆಂಗಾಯ್ತು? ಚೆನ್ನಾಗಾಯ್ತು. ರಾಘವೇಂದ್ರ ಸ್ವಾಮಿ ನೋಡ್ಕೊಂಡ್ ಬಂದಿರೋ ಖುಷಿಲಿ ದರ್ಶನ ರಶ್ ಇದ್ರು ನಮ್ಗೆ ಚೆನ್ನಾಗಿ ದರ್ಶನ ಆಯ್ತು. ರಶ್ ಇದ್ರು ಒಳ್ಳೇದಾಯ್ತು. ನೆಮ್ಮದಿಯಾಗಿ ದರ್ಶನ ಮಾಡ್ಕೊ ಬಂದು ಆ ರಶ್ ಅಲ್ಲಿ ಹೋದ್ರು ನಮ್ಗೆ ರಶ್ ಅಲ್ಲಿ ಹೋದಂಗೆ ಅನ್ಸ್ಲಿಲ್ಲ. ಸ್ವಾಮಿ ನೋಡಿದ್ಮೇಲೆ
ಚೆನ್ನಾಗಿ ಅನಿಸ್ತು. ನೀವು ಬನ್ನಿ, ನೀವು ನೋಡಿ, ನಿಮಗೂ ಒಳ್ಳೇದಾಗುತ್ತೆ. ಏನು ಹೇಳ್ತೀವಿ ಸುನಿಲ್ ದರ್ಶನದ ಬಗ್ಗೆ ಏನು ಹೇಳ್ತಿತ್ತು ಅಂದರೆ ದರ್ಶನದ ಬಗ್ಗೆ ಏನು ಹೇಳೋಣಪ್ಪ, ಟೈಮು ನಾವು ಮಂತ್ರಾಲಯಕ್ಕೆ ಬರ್ತಾ ಇರೋದು. ಆದ್ರೆ ನಮಗೆ ನೋಡಿ ತುಂಬ ಖುಷಿ ಆಯಿತು. ಇದೇ ಫಸ್ಟ್ ಟೈಮು, ಹಂಗಾಗಿ ಬೇಗ ದರ್ಶನ ಆಯಿತು. ನಾವು ಬಂದಿದ್ದಾಗಲೇ 4 ಗಂಟೆ ಆಯಿತು ಬೆಳಗಿನ ಜಾವ. ಹಂಗಾಗಿ ನಾವು ಭಾನುವಾರ ಭಾಳ ರಶ್ ಇತ್ತು ಅಂದ್ಕೊಂಡ್ವಿ, ಆದರೂ ರಶ್ ಏನು ಭಾಳನೇ ಐತೆ ನಮಗೆ ಅನಿಸಿದ ಮಟ್ಟಿಗೆ. ಆದ್ರೆ ನಮಗೆ ಬೇಗ ದರ್ಶನ ಆಯಿತು, ಹಂಗಾಗಿ ಸಂತೋಷ ಆಯಿತು. ನಮಗೇನೋ ಒಂಥರ ಮನಸ್ಸಿಗೆ ಸಂತೋಷ ಆಯಿತು, ನೆಮ್ಮದಿ ಆಯಿತು. ಹಂಗಾಗಿ ನಾವು ಬರ್ಬೇಕಂತೈತಿ, ಭಾಳ ದಿನದಿಂದ ಬಂದೀವಿ. ಹಂಗಾಗಿ ನೀವು ಬನ್ನಿ, ರಾಯರ ಒಂದು ಸನ್ನಿಧಿಯಲ್ಲಿ ಸುಖ ಶಾಂತಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಶ್ರೀ ರಾಘವೇಂದ್ರ ಸ್ವಾಮಿಯ ಶರಣ ಶರಣ. ನಾವು ಬೆಳಗ್ಗೆ 4 ಗಂಟೆಗೆ ಬಂದ್ವಿ. ಬಂದು ಮಳೆಗಳ ಸ್ನಾನ ಮಾಡಿದ್ದು ಈಗೆಲ್ಲ ದರ್ಶನ ತೊಗೊಂಡು ಬಂದ್ವಿ. ಇವಾಗ ನಮ್ಮ ಹುಡುಗರು ಅಲ್ಲಿ ಫೋಟೋ ತೊಗೊಂಡು ಇವಾಗ ಏನಿಲ್ಲ, ಮತ್ತು ಮುಂದೆಲ್ಲರೂ ಅವರು ಸಿಗ್ತಾನೆ ಅವ್ರು ತೋರಿಸ್ತಾನೆ, ಮತ್ತು ನಮ್ಮ ಹುಡುಗರು ಮಾತಾಡ್ತಾನೆ. ಇವಾಗ ಮತ್ತೆ ಮುಂದೆ ಹೋಗ್ಬರಿ, ಮುಂದೆ ಹೋಗಿ ನಿಮ್ಗೆ ಏನು ಏನಿಲ್ಲ ಅದೆಲ್ಲ ತೋರಿಸ್ತಾನೆ. ದರ್ಶನ ಎಲ್ಲ ತೊಗೊಂಡು ನಾಷ್ಟ ಮಾಡಿ ಇವಾಗ ಮತ್ತೆ ಎಲ್ಲಕ್ಕೆ ಅದನ್ನು ತೋರಿಸ್ತಾನೆ. ಇವಾಗ ನೋಡ್ಕೊಂಡಿದ್ದೆ ಅಷ್ಟು. ಮತ್ತು ಇವಾಗ ಅಲ್ಲಿ ಪರಿಮಳ ಪ್ರಸಾದವನ್ನು ತೊಗೊಂಡ್ವಿ. ಜಳ ಅಂಕರಿ ಭಾಳ ಐತಿ ಇವಾಗ, ಫುಲ್ ಜಳ ನೋಡಿ, ನೀರು ಇರ್ತದೆ ನೋಡಿದ್ರೆ. ಅದಕ್ಕೆ ಏನು ಮಾಡ್ತಾರೆ ಗೊತ್ತಿಲ್ಲ, ಕೇಳಿ ಮಾಡ್ತಾನೆ ಏನು ಮಾಡ್ತಾರೆ ಎಲ್ಲ ಒಂದೆಲ್ಲರೂ ತೋರಿಸ್ತಾನೆ, ನೋಡ್ಕೊಂತಾರೆ. ಮತ್ತೆ ನೆಕ್ಸ್ಟ್ ಎಲ್ಲರೂ ಹೋಗೋದು. ನೆಕ್ಸ್ಟ್ ಇವಾಗ ಬನ್ನಿ ನೋಡೋಣ. ಅದಾದ್ಮೇಲೆ ಎಲ್ಲರೂ ಮತ್ತೆ ಇನ್ನೂ ಒಂದು 5-6 ಪ್ಲೇಸಸ್ ಇದೆ. ಆಮೇಲೆ ಇದು ಹೇಳ್ತೀನಿ, ಆಮೇಲೆ ಮಾಡ್ಕೊಂಡು ನೋಡ್ಕೊಂತೀನಿ. ಇವಾಗ ಪ್ರಸಾದ ನಿಲಯಕ್ಕೆ ಬಂದೆ, ಪ್ರಸಾದ ಮಾಡೋಕ್ಕೆ ತೋರಿಸ್ತಾನೆ ನಿಮಗೆ. ಅಲ್ಲಿ ಅದೆಲ್ಲ ಪ್ರಸಾದ ಮುಗಿಸ್ಕೊಂಡು ಮತ್ತು ಮುಂದೆಲ್ಲ ಹೋಗ್ತೀವಿ, ಅದನ್ನು ತೋರಿಸ್ತೀನಿ. ನೋಡಲಿಲ್ಲ ಅಂದರೆ ಅದನ್ನ ಹೋಗ್ಬೇಕು, ಹೋಗ್ಬೇಕು ಎಷ್ಟು ನೋಡ್ರಿ. ಅಲ್ಲೆಲ್ಲಿ ಪಂಚಮುಖಿ ಆಂಜನೇಯಕ್ಕೆ ಅದಕ್ಕೂ ಎಲ್ಲಿ ಹೋಗಲಿಲ್ಲ. ಇವಾಗ ಸೀದಾ ಬೆಂಗಳೂರಿಗೆ ಹೊಂಟೇವಿ, ಬಸ್ ಸ್ಟ್ಯಾಂಡಿಗೆ ಬಂದೇವಿ. ಬಸ್ ಏನೋ 12:30 ಐತೆ ಅಂತ ಅದಕ್ಕೆ ಹೋಗ್ಬೇಕು. ಈಗ ಇಲ್ಲೇ ಅಲ್ಲ ಅದು ಎಲ್ಲರೂ ಕೋಲ್ಡ್ ಏನೋ ತೊಗೊಳಂತ. ಏನು ತೊಗೊಂಡ್ರು? ಕೋಲ್ಡ್ ನೀರು ತೊಗೊಂಡ್ರಿ? ಈ ಬಿಸಿಲಿಗೆ ಕೋಲ್ಡ್ ನೀರು ಕುಡಿಲಿಲ್ಲ ಅಂದ್ರೆ ಆಗದೇ ಇಲ್ಲ. ಹೌದಾ? ಮತ್ತೇನು ತೊಗೊಂಡು ಕೋಲ್ಡ್ ಅಂತ? ಐಸ್ ಕೇಳ್ತಿದ್ದೀವಿ, ಐಸ್ ಖಾಲಿ ಯಾವಾಗೈತೆ ಅಂತವ್ರೆ. ಮತ್ತು ನಿಂದೆ ಏನೇನೋ ತೋರಿಸ್ತಿದ್ದೆ? ಏನೇನೋ ತೋರ್ಸೋಣ ಅಂದ್ರೆ ನಮ್ಮ ಅಣ್ಣ ಒಪ್ತಾ ಇಲ್ಲ ರೀ, ಸುನಿಲ್ ಅಣ್ಣವ್ರು. ಸುಸ್ತಾಗಿ ಹೋಗಿದೆ ಅಂತೆ, ಬಿಲ್ಡ್ ಎನರ್ಜಿ ಇಲ್ವಂತೆ ಅವ್ರ ಹತ್ರ. ಅವ್ರ ಹತ್ರ ಎನರ್ಜಿ ಬಿಲ್ಡ್ ಐತಿಲ್ಲ ಅಂದ್ಬಿಟ್ಟು ಮಧ್ಯಕ್ಕೆ ನಿಲ್ಲಿಸ್ತಾ ಇದೀವಿ. ಮಂತ್ರಾಲಯ ಟ್ರಿಪ್ ರಾಯರ್ ನೋಡ್ಕೊಂಡು ಮನೆಗೆ ಹೊರಡ್ತಾ ಇದ್ವಿ. ಈ ಬೇವರ್ಸಿ ಜೊತೆಲಿ ಬಂದು ನಮ್ಮ ಜೀವನ ಎಲ್ಲ ನಾನು ಮಾಡ್ತಾನೆ ಸ್ವಾಮಿ. ಇವನೇ ಸ್ವಾಮಿ, ಇವ್ನು ನೋಡ್ಕೊಳ್ಳಿ ಸ್ವಾಮಿ. ಇವನ್ ಜೊತೆಲಂತೂ ಇನ್ನೊಂದ್ಸಲ ಹತ್ತು ಬರ್ಬೇಡಿ ನೀವು ಯಾರು. ಎಲ್ಲರೂ ಕಂಡ್ರೆ ಕಂಡಲ್ಲಿ ಗುಂಡಿಟ್ಟು ಕೊಲ್ಲಿ ಇವನ್ನ. ನಾನೇ ಹೇಳ್ದೆ ಅಂತಾನೆ ಸಾಯಿಸಿ. ಮಜಾಕ್ ಮಾಡಕ್ಕೆ ಕರ್ಸ್ಕೊಂಡ್ ಬಂದ್ಬಿಟ್ಟು ನಿಮಗೆ ಪ್ರಾಣ ಅದೇ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದೆ. ಬೆಂಗಳೂರಿಗೆ ಬಸ್ 12:30 ಐತೆ ಅಂತ ಬಸ್ನಾಗ ಹತ್ತಿ ಮುಂದೆ ಸಿಗ್ತಾನೆ, ಅಲ್ಲಿ ತನಕ ನೋಡ್ಕೊತಿದ್ದಂಗೆ. ಇವಾಗ ಏನು ಮಾಡಿದ್ವಿ ಅಂದರೆ ಸೀದಾ ಅಲ್ಲಿಂದ ಬಂದ್ವಿ. ಬಂದು ಬಸ್ನಾಗೆಲ್ಲ ಬಂದೆ. ಬಸ್ನಾಗೆಲ್ಲ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಜನ ರಶ್ ಇದ್ದರು. ಮತ್ತು ಬ್ಲಾಗ್ ಮಾಡೋಕ್ಕೂ ಫೋನಿಗೆಲ್ಲ ಬ್ಯಾಟ್ರಿ ಖಾಲಿ ಆಗಿತ್ತು, ಅದಕ್ಕೆ ಮಾಡಲಿಲ್ಲ. ಮತ್ತು ಬೆಂಗಳೂರಿಗೆ ಬಂದೆ, ಲೇಟ್ ನೈಟ್ ಎಲ್ಲ ಬಂದೆಲ್ಲ ಬ್ಲಾಗ್ ಮಾಡಲಿಲ್ಲ. ಅದಕ್ಕೆ ಇವಾಗ ಲಾಸ್ಟ್ ಎಡಿಟಿಂಗ್ ಮಾಡೋಂತಿದ್ದೆ, ಲಾಸ್ಟ್ ಕ್ಲಿಪ್ ಹಾಕ್ಬೇಕಾಗಿತ್ತು. ಅದ್ರ ಸಂಬಂಧ
ಏನು ಇವಾಗ ಮಾಡಿ ಹಾಕಂತಾನೆ. ಈ ವಿಡಿಯೋಕ್ಕೆ ಇಷ್ಟ, ಮುಂದಿನ ವಿಡಿಯೋದ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ಕೊತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ತಿಳಿಸ್ರಿ ವ್ಲಾಗ್ ಮಾಡಂತೀನಿ ಅಂತಂದು. ಮತ್ತೇನಾರ ಕಮೆಂಟ್ಸ್ ಇದ್ರೆ ಕಮೆಂಟ್ ಹಾಕಿ. ಎಲ್ಲರ ಮುಂದೆ ಹೋಗಿ ಎಲ್ಲರ ವೀಡಿಯೋ ಮಾಡ್ಬೇಕು ನಾವು ಅದ್ರ ಅದನ್ನ ಹಾಕ್ರಿ. ಮತ್ತು ವೀಡಿಯೋದಾಗ ಏನೇನು ಚೇಂಜಸ್ ಮಾಡ್ಬೇಕು ಅದನ್ನ ಹೇಳ್ರಿ. ಅದೆಲ್ಲ ನೋಡೋಣ, ಟ್ರೈ ಮಾಡ್ತೀನಿ. ನೀವು ಹಾಕಿರಿ. ಮತ್ತು ಯಾವ್ದಾದ್ರು ಲೊಕೇಶನ್ ಇದ್ರೆ ಎಲ್ಲರೂ ನಿಯರೆಸ್ಟ್, ಬೆಂಗಳೂರು ನಿಯರೆಸ್ಟ್ ಎಲ್ಲರೂ ಇದ್ರೆ ಅದು ಹಾಕ್ರಿ. ಮತ್ತೆಲ್ಲರ ಅಡ್ವೆಂಚರ್ ಪ್ಲೇಸಸ್ ಇದ್ರೆ ಅದು ಹಾಕ್ರಿ. ಒಟ್ಟೇನಾರು ಒಂದು ಕಮೆಂಟ್ ಹಾಕಿ. ನಿಮಗೆ ಹೆಂಗೆ ಇಷ್ಟ ಆಯ್ತು ಈ ಬ್ಲಾಗಲ್ಲಿ ಅದನ್ನು ಕಮೆಂಟ್ ಹಾಕಿ. ಮತ್ತು ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ಎಲ್ಲ ಗ್ರೂಪ್ನಾಗೂ ಶೇರ್ ಮಾಡಿರಿ. ಖುಷಿ ಆಯ್ತಾನೆ. ಇಲ್ಲಿ ತನಕ ಈ ಬ್ಲಾಗ್ ನೋಡೋಂತಿದ್ರೆ ಇಷ್ಟ. ಮುಂದಿನ ಬ್ಲಾಗ್ನಾಗ ಸಿಗೋಣ. ಅಲ್ಲಿ ತನಕ ಬಾಯ್.